ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಡಿಸೈನ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಮೆಜರ್ಮೆಂಟ್ ಪ್ರಕಾರ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಮೇನ್ ಕ್ಲಾತು. ಸೊ ಲೈನಿಂಗ್ ಏನಿದೆ ಅದನ್ನು ನಾನು ಪೆಂಟಗಾನ್ ನೆಕ್ ಶೇಪ್ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಜರಿ. ಈ ಜರಿಯಲ್ಲಿ ನಾವೀಗ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡ್ರೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಇದು ಕಟ್ಟಿಂಗ್ ಏನು ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟು ತಿರುಗಿಸಿ ಹೊಲಿಬೇಕು. ಅಂದರೆ ಇದು ನೋಡಿ, ಇದು ಉಲ್ಟಾ ಅಂತ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈ ಕ್ಲಾತ್ ಗೊತ್ತಾಗಲ್ಲ, ಅದು ಒಂದೇ ಥರ ಇದ್ದಾಗ ಗೊತ್ತಾಗಲ್ಲ. ಹಾಗಾಗಿ ಜರಿ ನೋಡಿಕೊಂಡೆ ನೀವು ಮೊದಲೇ ಈ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಈಗ ಇದು ಸೀದಾ ಮತ್ತು ಇದು ಏನಿದೆ ಲೈನಿಂಗು ನಾವು ಈ ರೀತಿ ಇಟ್ಕೋಬೇಕು. ಫಸ್ಟು ನಾವು ಈ ನೆಕ್ ಏನಿದೆ ಡಿಸೈನ್ ಪೆಂಟಗನ್ ನೆಕ್ಕು ಇದನ್ನು ನಾವು ತಿರುಗಿಸಿ ಹೊಲಿಬೇಕು. ಮತ್ತು ಕೆಳಗಡೆನೂ ಇಲ್ಲಿ ತಿರುಗಿಸಿ ಹೊಲ್ಕೋಬೇಕು. ಸೊ ಈಗ ಇದನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸುತ್ತಲೂ 1/4 ಇಂಚು ಬಟ್ಟೆ ಬಿಟ್ಟಿದೆ ಎಕ್ಸ್ಟ್ರಾ, ಅದನ್ನು ಹಾಗೆ ಗ್ಯಾಪಲ್ಲಿ ಬಿಟ್ಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಮಾರ್ಕಿಂಗು ಕೂಡ ಅದೇ ಶೇಪಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು 1/4 ಇಂಚು ಗ್ಯಾಪಲ್ಲಿ ಇಲ್ಲಿ ಹೊಲಿಗೆ ಅನ್ನೋದು ಹಾಕಬೇಕು. ಮತ್ತು ಕೆಳಗಡೆ ಕೂಡ 1/2 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಸೊ ಇದು ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇದು ಬೇಗನೆ ಹೊಲ್ಕೊಬೋದು, ಇದೇನು ಅಷ್ಟು ಟೈಮ್ ತೊಗೊಳಲ್ಲ. ನೋಡಿ, ಇದು 1/4 ಇಂಚು ಗ್ಯಾಪಲ್ಲಿ ನಾನೀಗ ಹೊಲಿತೀನಿ. 1/4 ಇಂಚು ಗ್ಯಾಪ್ ಬಂದರೆ ಈ ಒಂದು ಫೂಟ್ ಎಡ್ಜು ಮತ್ತು ಈ ಬಟ್ಟೆ ಎಡ್ಜು ಸಮವಾಗಿ ಬರ್ತಾ ಹೋದರೆ 1/4 ಇಂಚು ಗ್ಯಾಪ್ ನಿಮಗೆ ಸಿಗುತ್ತೆ. ಈ ಮೂಲೆ ಬಂದ ತಕ್ಷಣ ನಾವು ನಿಲ್ಲಿಸ್ಬಿಟ್ಟು ಆಮೇಲೆ ಈ ರೀತಿ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಡಾಗ ಈ ಫೂಟ್ ಏನಾದರೂ ಈ ಕಡೆ ಬರ್ತಾ ಇದೆ ಅಂದರೆ ಮತ್ತೊಂದ್ಸಲಿ ನೀವು ಈ ಸೂಜಿ ಅನ್ನೋದು ಒಳಗಡೆ ಹಾಕಿದರೆ ಕರೆಕ್ಟಾಗಿ ಗ್ಯಾಪ್ ಅನ್ನೋದು ಸಿಗತ್ತೆ. ಇಲ್ಲೂ ಅಷ್ಟೇ, ಮಧ್ಯ ಬಂದ ತಕ್ಷಣ ಸೂಜಿ ಒಳಗೆ ಹಾಕಬೇಕು. ಮತ್ತು ಈ ಗ್ಯಾಪು ನೋಡ್ಕೋಬೇಕು ಕರೆಕ್ಟಾಗಿದೆ. ಗಂಟಲ್ಗೆ ಹಾಕೋಬೇಕು, ತುದಿಗೆ ಹಾಕ್ಬಿಟ್ಟು. ಸೊ ಈಗ ಇದು ಏನಿದೆ ಕ್ಲಾತ್ ಇದನ್ನು ಕಟ್ ಮಾಡ್ಕೊಳೋಕಿನ ಮುಂಚೆ ಇಲ್ಲಿ ಕೆಳಗಡೆ ಏನಿದೆ 1/2 ಇಂಚು ಗ್ಯಾಪಲ್ಲಿ ಹೊಲ್ಕೊಂಬಿಡೋಣ ಫ್ರೆಂಡ್ಸ್. ಸೊ ಈಗ ಇದು ಕೆಳಗೆ ಹೊಲ್ದಾಯ್ತು, ಮತ್ತೆ ನೆಕ್ಕು ಕೂಡ ಹೊಲ್ದಾಯ್ತು. ಈಗ ನಾವು ಇದು ಏನಿದೆ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಿಕೊಂಡು ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು. ತಿರುಗಿಸಿ ಹೊಲಿಯೋದು ಯಾವುದೇ ಇದ್ರೂ ನಾವು ಕಚ್ಚಾ ಅನ್ನೋದು ಹೊಡಿಬೇಕು ಫ್ರೆಂಡ್ಸ್. ಇದು ನೋಡಿ, ಈಗ ಇದೆಲ್ಲ ದೂರದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಸ್ಟಿಚಿಂಗ್ ಏನಿದೆ ಅದು ಕಟ್ ಆಗದೆ ಇರೋ ರೀತಿ ಕಟ್ ಮಾಡಿ. ಈಗ ಇಲ್ಲಿ ಮೇನ್ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ಸೊ ನೀವು ಆದಷ್ಟು ಪಿನ್ ಏನಿದೆ ಗುಂಡು ಪಿನ್ ಹಾಕೊಂಡ್ಬಿಟ್ಟು ಹೊಲಿರಿ. ಅವಾಗ ಅಷ್ಟೇ ತೆಳು ಇರೋ ಬಟ್ಟೆ ಕೂಡ ಅಲ್ಲಾಡೋದಿಲ್ಲ. ಈಗ ಮೂಲೆ ಏನಿದೆ ಇಲ್ಲಿ ಮೂಲೆ ಕಂಪಲ್ಸರಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಇದು ಸ್ಟ್ರೈಟ್ ಆಗಿರೋದ್ರಿಂದ ಸ್ವಲ್ಪ ದೂರ ಕಟ್ ಮಾಡಿಕೊಂಡ್ರು ನಡೆಯುತ್ತೆ.
ನೋಡಿ ಇದು ಮೂಲೆ. ಇದು ಕೂಡ ಕಟ್ ಮಾಡ್ಕೊಂಡ್ರೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಈಗ ನಾವು ತಿರುಗಿಸ್ಕೋಬೇಕು. ಇಲ್ಲಿ ಹೆಂಗಿದ್ರು ಓಪನ್ ಇರುತ್ತಲ್ವಾ, ಸೊ ಈ ಓಪನ್ ಇಂದ ನಾವು ಈ ಕಡೆ ಕೈ ಹಾಕ್ಬಿಟ್ಟು ಇದನ್ನ ಹೇಳ್ಕೊಂಡ್ರೆ ನಿಮಗೆ ಸೀದಾ ಅನ್ನೋದು ಸಿಗುತ್ತೆ. ಸೊ ಫಸ್ಟ್ ನಾನೀಗ ಸೊ ಈ ರೀತಿ ತಿರುಗಿಸ್ಕೊಂಡ್ಮೇಲೆ ಫ್ರೆಂಡ್ಸ್ ನಾವೀಗ ಈ ನೆಕ್ಕು ಏನಿದೆ ಇದಕ್ಕೆ ಕಿನಾರಿ ಸ್ಟಿಚಿಂಗು ಹಾಕೋಬೇಕು. ಈಗ ಕೆಳಗಡೆ ಏನಿದೆ ಅದನ್ನು ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು. ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಸುತ್ತಲೂ ಹೊಲಿಗೆ ಹಾಕಕ್ಕೆ ಸರಿ ಆಗುತ್ತೆ. ಸೊ ಇದನ್ನ ನೀಟಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡ್ಬಿಟ್ಟು ಹೊಲಿಬೇಕು. ಈಗ ಹೀಗೆ ಕಂಟಿನ್ಯೂ ಮಾಡ್ಬಿಟ್ಟು ಸುತ್ತಲೂ ಹೊಲಿಗೆ ಹಾಕಬೇಕು. ಈಗ ಇಲ್ಲೂ ಹೊಲ್ದಿಲ್ಲ, ಇಲ್ಲೂ ಕೂಡ ಸುತ್ತಲೂ ಹೊಲಿಗೆ ನಾವು ಹಾಕ್ಬೇಕು. ಸೊ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು. ಸೊ ಇದಿಷ್ಟು ರೆಡಿ ಆಗಿದೆ. ಈಗ ಸುತ್ತಲೂ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಈ ಜರಿ ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಅನ್ನೋದು ಮಾಡಬೇಕು. ಸೊ ನಾನಿಲ್ಲಿ ಎಡ್ಜು ಏನಿದೆ ಇದೇನು ಮಡಚಿ ಹೊಲಿಯಲ್ಲ. ಈ ಕಡೆ ಸೈಡ್ ಏನಿದೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಅನ್ನೋದು ಹಾಕೋಬೇಕು. ಸೊ ನಾನಿಲ್ಲಿ ಹೊಲಿಗೆ ಅನ್ನೋದು ಹಾಕೊತೀನಿ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ. ಸೊ ಈಗ ಅದನ್ನು ನಾವು ಲೆಂತ್ ಏನಿದೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಇದ್ರ ಒಂದು ಲೆಂತ್ ಏನಿದೆ ಇದ್ರ ಪ್ರಕಾರ ನಾವು ನೋಡ್ಕೋಬೇಕು. ಸೊ ಈಗ ನಾವಿಲ್ಲಿ ಫಸ್ಟ್ ಈ ರೀತಿ ಇಟ್ಕೊಳ್ಳೋಣ. ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಟು ಹೊಲಿಬೇಕು ಈ ರೀತಿ. ಸೊ ಈ ಒಂದು ಇದೇನಿದೆ ಪೆಂಟಗಾನ್ ಶೇಪಿಂದ ನಾನು ಇಲ್ಲಿ ಇಟ್ಟು ಹೊಲಿಯೋದನ್ನ ತೋರಿಸಿದ್ದೀನಿ ಆಲ್ರೆಡಿ. ಅದು ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ ಅದು. ಈಗ ಇಲ್ಲಿ ಚೂರು ಕಟ್ ಮಾಡ್ಕೊತಾ ಇದ್ದೀನಿ ಮಡ್ಚಿ ಹೊಲಿಯಕ್ಕೆ. ಕೆಳಗಡೆ ಇಷ್ಟು ಬಿಟ್ಟು ಮಡ್ಚಬೇಕು ಈ ರೀತಿ. ಸೊ ಇದೇ ತರನೇ ಈ ಕಡೆ ಸೈಡ್ ಕೂಡ ಹೊಲಿಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಷ್ಟಾಗ್ಬಿಟ್ಟು ಕಟ್ ಮಾಡ್ಕೋಬೇಕು.
ಸೊ ನೋಡಿ ಇದು ಪೀಸ್ ಉಳಿದಿದ್ದು ಏನಿದೆ ಇಲ್ಲಿ ಡಿಸೈನ್ ಅನ್ನೋದು ಮಾಡ್ಕೊಬೋದು. ಈ ರೀತಿ ಇಟ್ಟು ನೋಡಿ ಈ ರೀತಿ ಸೆಟ್ ಮಾಡ್ಕೊಬೋದು. ಇದೇನಿದೆ ಚೂರು ಹೊಲಿಗೆ ಅನ್ನೋದು ಬಿಚ್ಚಿ ಒಳಗಡೆ ಇಟ್ಬಿಟ್ಟು ಮತ್ತೆ ಹೊಲಿಗೆ ಹಾಕ್ಬೋದು. ಸೊ ಈಗ ಇದೇನಿದೆ ಇದನ್ನು ಹೊಲಿತಾ ಇದ್ದೀನಿ ನಾನು ಫಸ್ಟು. ನೀವು ಇದನ್ನ ಇಲ್ಲೇ ಎಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೊತೀರಾ ಮಾಡ್ಕೊಂಬಿಟ್ಟು ಹೊಲಿಬೋದು ಈ ರೀತಿ ನೋಡಿ. ಸೊ ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರೋ ಥರ ಆಗುತ್ತೆ. ಸೊ ನಾನು ಇಲ್ಲಿ ಕರೆಕ್ಟಾಗಿ ಒಂದು ಪಿನ್ನನ್ನು ಹಾಕೊತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಇಲ್ಲಿ ಶೇಪ್ ಏನು ಬಂದಿದೆ ಚೂರು ಇಲ್ಲಿ ಈ ರೀತಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲೇನಿದೆ ಇದೊಂದು ಚೂರು ಓಪನ್ ಮಾಡ್ಕೋಬೇಕು. ಇಲ್ಲಿ ಹೊಲಿಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಹಾಗಾಗಿ ಆ ಪ್ಲೇಸ್ನ ನೋಡ್ಕೊಂಬಿಟ್ಟು ಚೂರು ಬಿಚ್ಕೋಬೇಕಿಲ್ಲಿ. ಸೊ ಮೊದಲೇ ಲೇಸ್ ಉಳಿಯತ್ತೆ ಅನ್ನೋ ಐಡಿಯಾ ಇದ್ರೆ ಈ ರೀತಿ ಹೊಲಿಗೆ ಅನ್ನೋದು ಹಾಕೋಕ್ಕಿಂತ ಮುಂಚೆ ಇಟ್ಬಿಟ್ಟು ಹೊಲಿಬೋದು. ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ನೀಟಾಗಿ ಹೊಲಿಗೆ ಅನ್ನೋದು ಹಾಕಿ ಇಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕಬೇಕು. ಸಿಂಪಲ್ ಆಗಿ ಒಂದು ಇಂಚಿನ ಲೇಸ್ ಇಟ್ಟರೆ ಈ ರೀತಿ ಹೊಲ್ಕೊಂಬೋದು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಸಿಂಪಲ್ ಆಗಿ ಒಂದು ಲೇಸ್ ಅಂದರೆ ಬಾರ್ಡ್ರ್ ಏನು ಬಂದಿರುತ್ತೆ 1 ಇಂಚಿನ ಬಾರ್ಡ್ರ್ ಇಟ್ಬಿಟ್ಟು ಹೊಲ್ದಿರುವಂಥ ಒಂದು ಸಿಂಪಲ್ಲು ಬೇಗ ಆಗುವಂಥ ಒಂದು ಡಿಸೈನು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.